ನಮ್ಮ ಅವ್ವ ಅಪ್ಪ ಆಗಿನ ಕಾಲದ ರೆಬೆಲ್ಸ್. ಎರಡು ಮಕ್ಕಳು ಮಾಡ್ಕೊರು ಅಂದ್ರೆ ಒಂದ ಮಕ್ಕಳು ಮಾಡ್ಕೊಂಡ್ರು. ಯಾಕಂತ ಕೇಳಿದ್ರೆ ಆಸ್ತಿ ಡಿವೈಡ್ ಆಕ್ಕವು ಅಂತಂದ್ರೆ ಅದು ಹೆಣ್ಮಗನ್ ಮಾಡ್ಕೊಂಡ್ರು. ಹೆಣ್ಮಕ್ಳು ಮಾಡ್ಕೊಂಡ್ರೆ ಭಾಳ ಬೆನಿಫಿಟ್ ಏನಪ್ಪಾ ಅಂತಂದ್ರ ಪ್ರೀತಿನೂ ಡಿವೈಡ್ ಆಗಲ್ಲ, ಆಸ್ತಿನೂ ಡಿವೈಡ್ ಆಗಲ್ಲ. ಆಮೇಲೆ ಆಸ್ತಿ ಯಾಕೆ ಮಾಡ್ಕೊಂಡಿಲ್ಲ ಅಂತಂದ್ರ ಮಗಳಿಗೆ ಕಣ್ಣು ಹತ್ತಾವು ಭಾಳ ಜನದ ಮೇಲೆ ಆಸ್ತಿ ಮಾಡ್ಕೊಂಡಿವಿ ಅಂತಂದ್ರ ಆಯ್ತಾ. ನೀನು ಓದ್ಸಾಕತ್ತೀವಲ್ಲ ಅದ ದೊಡ್ಡ ಆಸ್ತಿ ಅಂತಂದ್ರೆ ಅಲ್ಲಪ್ಪ, ಆಸ್ತಿ ಇತ್ತ ನಾನ್ ಯಾಕೆ ಓದ್ತಿದ್ದೆ ಅಲ್ಲ. ಹ್ಞೂ ಹೌದಾ. ಯಾವಾಗ ನೋಡ್ತಿ ಯಾವಾಗ ಬರೀ ಫೋನ್ನಾಗೆ ಇರ. ಟೈಮ್ ಹತ್ತಾಗೈತಿ ಇನ್ನಾದ್ರೂ ಮಲ್ಕೊಂಡಿಯಲ್ಲ ನೀನು. ಪಕ್ಕದ ಮನೆ ಇವ್ರು ಪಂಕಜನ ಮಗಳು ನೋಡು 6 ಗಂಟೆಗೆ ಎದ್ದು ಓದಾಕತ್ತ. ಒಂದಿಟ್ಟು ಓದಿದ್ರೆ ಜಾಬರ ಸಿಕ್ತಿರ್ತಿತ್ತು ಇಷ್ಟಂತ್ಲೆ. ನಗು, ಬರೇ ನಗುದು ಅಂದ್ಬಿಟ್ಟು ಮತ್ತೇನ್ ಗೊತ್ತಿಲ್ಲ ನಿನಗೆ. 24 ತಾಸು ಬರೀ ಟಿವಿನ ನೋಡ್ತಿ. ಟಿವಿ ನೋಡಿದ್ರೆ ಯಾರಾದ್ರೂ ಸ್ಯಾಲ್ರಿ ಕೊಡ್ತಾರ ನಿನಗೆ? ಅಮ್ಮ ಸಾಕ್ ಮಾಡು, ಎಷ್ಟು ಮಾತಾಡ್ತಿ. ಆಯ್ತು, ಓದ್ಕೋಬೇಕಲ್ಲ, ಓದ್ಕೊಂಡು ಜಾಬ್ ತಗೋಬೇಕಲ್ಲ, ಅಷ್ಟೇ ಅಲ್ವಾ. ಅಷ್ಟು ಮಾಡ್ತೀನಿ ಈಗ, ನೀನು ಸುಮ್ಮನೆ ಹೋಗಮ್ಮ. ಅಮ್ಮ ಫ್ರೆಂಡ್ಸ್ ಜೋಡಿ ಹೊರಗಡೆ ಹೋಗಿ ಬರ್ತೀನಮ್ಮ. ಆ ಹೊರಗಡೆ ಹೋಗಿ ತಿರುಗಾಡೋ ಬದ್ಲಿ ಕುಂತ ಓದಿದ್ರೆ ಆಗ್ತಿದ್ದಿಲ್ವಾ? ಕುಂತ ಓದಿ ಜಾಬ್ ತಗೊಂಡ್ರೆ ಆಗಲ್ವಾ ನಿನ್ಗೆ? ಆಯ್ತಮ್ಮ, ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಕುಂತು ನಿನ್ ಕಣ್ಣು ಮುಂದೆನೆ ಓದ್ಕೋಂತ ಇಲ್ಲೇ ಕುಂದಿರ್ತೀನಿ. ಜಾಬ್ ಸಿಗೋ ಮಟ್ಟ ಎಲ್ಲೆಲ್ಲೆಲ್ಲೂ ಹೋಗೋದಿಲ್ಲ. ಆಯ್ತಾ, ಸಮಾಧಾನನ? ಜಾಬ್ ಸಿಕ್ಕ ನಂತರ ಶೋರ್ ಸರ್, ವಿ ವಿಲ್ ಗೆಟ್ ಬ್ಯಾಕ್ ಯು ಒನ್ಸ್ ವಿ ರಿಸೀವ್ ಅಪ್ಡೇಟ್. ಈ ಆಫೀಸ್ ಕೆಲಸ ಜೋಡಿ ಮನೆ ಕೆಲಸನೂ ಮಾಡ್ಬೇಕು ಇವಾಗ. ನಿಮ್ ಹೆಸರೇನ್ರಿ? ಸೈಲೆಂಟ್ ಸಿಸ್ಟರ್ ಅಂತ. ಓ ವಾವ್. ಆದ್ರೂ ಹಂಗ್ಯಾಕ ಕನ್ನಡದಲ್ಲಿ ಹೇಳ್ರಲ್ಲ. ಶಾಂತಕ್ಕ ಅಂತ. ಹಲೋ ಯಾವಾಬೇ? ಹೇಳುವ, ಮತ್ತೇನಾತ? ನಂಗೆ ಮತ್ತೊಮ್ಮೆ ಮದುವೆ ಮಾಡಿ ನೀನ. ಮತ್ತೊಮ್ಮ ಯಾಕ? ಅಲ್ಲ, ನನ್ನ ಮದುವೆಗೆ ಏನು ಹಳದಿ ಫಂಕ್ಷನ್ ಮಾಡಿದ್ರು, ಮೆಹಂದಿ ಫಂಕ್ಷನ್ ಮಾಡಿದ್ರು, ಸಂಗೀತ ಫಂಕ್ಷನ್ ಮಾಡಿದ್ರು, ಯಾವ ಫಂಕ್ಷನ್ ಮಾಡಿರಿ ನೀವು ನಂಗೆ? ಹಂಗ ಮದುವೆ ಮಾಡಿ ಕಳಿಸ್ಬಿಟ್ರು ನನ್ನ. ಅಲ್ಲ, ನಿಂಗೆ ಮೆಹಂದಿನೂ ಹಚ್ಚಿದ್ಲ, ಅರ್ಶನೂ ಹೊತ್ತೈತಿ, ಆಮೇಲೆ ಸಂಗೀತ ಒಂದು ಮಾಡಿಸಿಲ್ಲ, ಇವು 3 2 ಮಾಡ್ಸೇನಿಲ್ಲ? ಒಂದ ದಿನದಾಗ ಒಂದ್ 4 ಜನ ಅರ್ಶನ ಹಚ್ಚಿ ಒಬ್ಬ ಕುಂತ ಮೆಹಂದಿ ಹಾಕಿದ್ರೆ ಮುಗಿದ್ ಬಿಡ್ತಾನ. ಅದ ಮೆಹಂದಿ ಫಂಕ್ಷನ್ ಅದ ಇದು ಅಣ್ಣ. ನಂಗೇನಿಲ್ಲ, ಅವನ್ನ ಆದ್ರೂ ವಾಪಸ್ ನಂಗೆ ಪರವಾಗಿಲ್ಲ. ಬಟ್ ನನ್ಗೆ ಇದೆಲ್ಲ ಮಾಡ್ಲೇಬೇಕು ನೀನೀಗ. ಹುಚ್ಚಮಂಗ್ಯ ಸಾಕು, ಫೋನ್ ಇಡೀನ. ನನ್ನ ಪ್ರಕಾರ ನಾ ಅರೇಂಜ್ ಮ್ಯಾರೇಜ್ನ ಭಾಳ ಇಷ್ಟಪಡ್ತೀನಿ ನೋಡ್ರಿಪ್ಪ. ಯಾಕಂತಂದ್ರ ಈಗ ಲವ್ ಮ್ಯಾರೇಜ್ ಒಂಥರ ಕಾಂಪ್ಲಿಕೇಶನ್ ಇದ್ದಂಗೆ ಅದು. ತುಂಬ ಕಾಂಪ್ಲಿಕೇಟೆಡ್ ಅದು. ಯಾಕಂದ್ರೆ ನಾವು ಲವ್ ಮಾಡ್ಬೇಕು, ಮತ್ತು ಅವರು ನಮ್ಮನ್ನ ಲವ್ ಮಾಡ್ಬೇಕು, ನಮ್ಮನ್ನ ಲವ್ ಮಾಡ್ಬೇಕಾ, ಮತ್ತು ನಮ್ಮ ಫ್ರೆಂಡ್ಸ್ನಲ್ಲ, ಮತ್ತು ಅವ್ರು ನಮ್ಮನ್ನ ಲವ್ ಮಾಡೋರೋ ಇಲ್ಲೋ ಅಂತ ನಾವು ಅದನ್ನು ತಿಳ್ಕೊಳಕ್ಕೆ 100 ದಿನ ಟೆಕ್ಸ್ಟ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು. ಅವ್ರ ಹಿಂದೆ ನಾಯಿಗತ್ತೆ ಅಡ್ಡಾಡ್ಬೇಕು. ಅವ್ರು ಏನು ಮಾಡ್ತಾರ, ಏನು ಬಿಡ್ತಾರ ಅಂತ ನಾವು ತಿಳ್ಕೊಬೇಕು. ಅದು ಅರೇಂಜ್ ಮ್ಯಾರೇಜ್ ಆದ್ರೆ ನೋಡಕ್ಕೆ ಬಂದಿರ್ತಾರ, ಅಪ್ಪ ಅಮ್ಮ ನೋಡ್ತಾರ, ನಾವು ನೋಡ್ತೀವಿ. ಅವ್ರು ಏನಂತಾರ, ಅವ್ರು ಹ್ಞೂ ಅಂತಂದ್ರೆ ನಾವು ಹ್ಞೂ ಅಂದ್ಬಿಡೋದು ಅಷ್ಟೇ. ಅಪ್ಪ ಅಮ್ಮ ಅಂದ್ರು ಏನು ನಮ್ಮನೇನು ಬೇರೆ ಎಲ್ಲಿಗೆ ಕೊಟ್ಟಂಗಿಲ್ಲ, ಎಲ್ಲ ನೋಡಿ 3-4 ನೋಡಿ ಕೊಡ್ತಾರ. ಅದಲ್ದ ಲವ್ ಮ್ಯಾರೇಜ್ ಆದ್ರೇನು ಅರೇಂಜ್ ಮ್ಯಾರೇಜ್ ಆದ್ರೇನು ನಾವು ಹೆಣ್ಮಕ್ಳು ಅವ್ರ ಮನೆಗೆ ಹೋದ್ಮೇಲೆ ಮುಸ್ರಿ ತಿಕ್ಕುದ, ಬಾಂಡೆ ಮಾಡುದ, ಕಸ ಹೊಡಿಯುದ, ಅವ್ರ ಮನೆಯಿಂದೆಲ್ಲ ಮಾಡುದ ನಾವು. ಯಾವ ಮ್ಯಾರೇಜ್ ಆದ್ರೆ ಏನಾತ? ಲವ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡಲೇಬೇಕು, ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡಲೇಬೇಕು ಅಲ್ವಾ? ನಿಮಗೆ ಹೆಂಗ ಅನ್ಸುತ್ತೆ? ಗಂಡನಿಗೆ 1,000 ರೂಪಾಯಿ ಸಾಲವನ್ನು ಕೊಟ್ಟು 10,000ವರೆಗೂ ವಸೂಲಿ ಮಾಡಿರುವ ಇವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ. ಅಭಿನಂದನೆಗಳು. ಬೈಕ್ನಲ್ಲಿ ಹೋಗಬೇಕಾದರೆ ರೈಟ್ಗೆ ಹೋಗಬೇಕಾಗಿದ್ದನ್ನು ಲೆಫ್ಟು ಎಂದು ಹೇಳಿ, ಲೆಫ್ಟ್ಗೆ ಹೋಗಬೇಕಾಗಿದ್ದನ್ನು ರೈಟು ಎಂದು ಹೇಳಿರುವ ನಮ್ಮ ಹೆಂಡತಿಗೆ ಅಭಿನಂದನೆಗಳು. ವಾರ್ಡ್ರೋಬ್ನಲ್ಲಿ ಸಾಸಿವೆ ಕಾಳು ಇಡುವುದಷ್ಟು ಜಾಗ ಇಲ್ಲದಿದ್ದರೂ ಕೂಡ ಪ್ರತಿ ಫಂಕ್ಷನ್ಗೆ ನನ್ನ ಹೆಂಡತಿ ಬಟ್ಟೆ ಇಲ್ಲ ಕಣ್ರಿ ನನ್ನ ಕಡೆ ಅಂತ ಹೇಳುವುದಕ್ಕೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ. ಅಭಿನಂದನೆಗಳು. ಗಂಡನ ಮನೆಯಲ್ಲಿ ನಡೆಯುವ ಪ್ರತಿ ವಿಷಯವನ್ನು ಪಿನ್ ಟು ಪಿನ್ ತವರು ಮನೆಗೆ ಹೇಳುವುದಕ್ಕೆ ನನ್ನ ಹೆಂಡತಿಗೆ ಇಡೀ ರಾಷ್ಟ್ರ ಮಟ್ಟದಲ್ಲೇ ಪ್ರಥಮ ಸ್ಥಾನ ಬಂದಿದೆ. ತವರು ಮನೆಯಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟು ಅದರಲ್ಲಿ ಕೊಂಚ ಅಂದ್ರೆ ಸ್ವಲ್ಪ ವಿಷಯ ಪಾಸಿಟಿವ್ ಆಗಿ ಗಂಡನ ಮುಂದೆ ಹೇಳುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ಅಂದು ಪ್ರಥಮ ಸ್ಥಾನ ಬಂದಿದೆ, ರಾಜ್ಯದಲ್ಲೇ ಪ್ರಥಮ ಸ್ಥಾನ. ಫ್ರೆಂಡ್ಸ್ ಜೋಡ ಮಾಡಿರುವ ಎಲ್ಲಾ ಟ್ರಿಪ್ಗಳನ್ನು ಸಕ್ಸಸ್ಫುಲ್ ಆಗಿ ಸ್ಟಾಪ್ ಮಾಡಿ ಮನೆಯಲ್ಲೇ ಇರುವಂಗೆ ಮಾಡಿರುವ ನನ್ನ ಹೆಂಡತಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿದ್ದರೆ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ, ಮತ್ತೆ ಟ್ಯಾಗ್ ಮಾಡ್ಬಿಡಿ. ಯಾಕಂದ್ರೆ ಗಂಡ್ಮಕ್ಳು ಅವಾಗ ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇರಬೇಕು. ಲೇ 2025 ಎಲ್ಲಾ ಗಂಡಂದ್ರು ನೆಮ್ಮದಿಯಾಗಿರೋ ಅಂತ ಒಂದು ಐಡಿಯಾ ಹೇಳು. ಫಸ್ಟ್ ನಿಮ್ಮ ಮನಸ್ಸಿನ ಮಾತು ಕೇಳಿ, ಆಮೇಲೆ ಬುದ್ಧಿ ಮಾತು ಕೇಳಿ. ಫೈನಲ್ ಡಿಸಿಷನ್ ನಿಮ್ಮ ಹೆಂಡತಿ ಏನು ಹೇಳ್ತಾಳಲ್ಲ ಅದ ಮಾತನ್ನ ಕಂಟಿನ್ಯೂ ಮಾಡಿ, ಅದ ಮಾತನ್ನ ಕೇಳಿ ಅಷ್ಟೇ. ಇದುವರೆಗೂ ಹೆಂಡತಿ ಮಾತು ಕೇಳಿರೋ ಎಲ್ಲಾ ಗಂಡ್ಮಕ್ಳು, ಮದುವೆಯಾದ ಗಂಡ್ಮಕ್ಳು ನೆಮ್ಮದಿಯಾಗಿ ಇದ್ದಾರೆ. ಮುಗಿದೋಯ್ತು ಹಂಗಾದ್ರೆ. ಹಲೋ ಪಪ್ಪ.
ಯಾಕಮ್ಮ ಇನ್ನು ಮಲ್ಕೊಂಡಿಲ್ವಾ? ಅಪ್ಪ ಇನ್ನು 2 ಚಾಪ್ಟರ್ ಪೆಂಡಿಂಗ್ ಇದೆ, ಇನ್ನು ಓದಿಲ್ಲ. ನಾಳೆನೇ ಎಕ್ಸಾಮ್ ಇದೆ, ಭಯ ಆಗ್ತಿದೆ ನಂಗೆ ತುಂಬಾ. ಏನಾಗಲ್ಲ, ಎಲ್ಲ ಚಲೋ ಆಗುತ್ತೆ, ನೀ ಏನ್ ಟೆನ್ಷನ್ ಮಾಡ್ಕೋಬೇಡ. ಹಲೋ ಅಪ್ಪ, ಏನಮ್ಮ? ಇನ್ನೊಂದು 10 ನಿಮಿಷದಲ್ಲಿ ರಿಸಲ್ಟ್ ಬರುತ್ತೆ, ತುಂಬಾ ಭಯ ಆಗ್ತಿದೆ ನನಗೆ ಇವಾಗ. ಏನೂ ಆಗೋದಿಲ್ಲ, ಎಲ್ಲ ಚಲೋ ರಿಸಲ್ಟೇ ಬರುತ್ತೆ, ಓಕೆನಾ? ಓ ಗುಡ್ ಮಾರ್ನಿಂಗ್ ಮೇಡಮ್, ಇವಾಗಿದ್ರಾ? ತುಂಬಾ ನಿದ್ದೆ ಚೆನ್ನಾಗಿರ್ಬೇಕಲ್ಲ. ಅಲ್ಲ, ರಾತ್ರಿಯೆಲ್ಲ ಎಷ್ಟು ಟ್ರೈ ಮಾಡಿದೆ ಗೊತ್ತಾ ಮಲ್ಕೊಳ್ಳೋದಕ್ಕೆ, ಆದ್ರೆ 3:30 ತನಕ ನನಗೆ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ. ಡ್ಯಾಡಿ ಫೋನು. ಅಪ್ಪ ರಾತ್ರಿಯೆಲ್ಲ ಯಾಕೋ ನಿದ್ದೆನೇ ಬರಲಿಲ್ಲ ನನಗೆ ಎಷ್ಟೊತ್ತನ 4 ಗಂಟೆಗೆ ಮಲ್ಕೊಂಡಿದ್ದೀನಿ. ಇವಾಗ ನಮ್ಮ ಮಾವ ಏನ್ ಸೊಲ್ಯೂಷನ್ ಕೊಡ್ತಾನೆ ಅಂತ. ಏನಿಲ್ಲ, ರಾತ್ರಿ ಕಣ್ಮುಚ್ಚನ್ ಮಲ್ಕೋ ಅಷ್ಟೇ, ನಿದ್ದೆ ಬರುತ್ತೆ. ಆಯ್ತು ಅಪ್ಪ. ಇಷ್ಟು ಸಿಂಪಲ್ ಕನ್ವಿನ್ಸ್ ಮಾಡೋದು. ಓ ಮೈ ಗಾಡ್. ರೀ, ನಾಳೆ ಫಂಕ್ಷನ್ಗೆಲ್ಲ ಆರ್ಡರ್ ಲಿಸ್ಟಲ್ಲಿ ಆರ್ಡರ್ ಇಟ್ಟಿದ್ದೀನಿ, ತಗೋಬೇಕು. ಬಟ್ ಟೈಮೇ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಇದೀನಲ್ವಾ. ಇಷ್ಟು ಹೇಳಿದ್ರೆ ಸಾಕು, ನಾನು ಮಲ್ಕೊಂತೀನಿ ಇವಾಗ. ಇಷ್ಟೊಂದು ಸಿಂಪಲ್ ಅಂತ ಮೊದಲೇ ಗೊತ್ತಿದ್ರೆ ಮೊದಲಿನಿಂದ ಇದೇ ಮಾಡ್ಕೊಂತ ಬರ್ತಿದ್ದೆ ನಾನು. ಗುರು, ನಾನೇನಾದ್ರೂ ದಪ್ಪ ಆಗ್ತಿದ್ದೀನಾ ಗುರು? ಹಾ ಗುರು, ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದೀಯಾ? ನಾನೇನಾದ್ರೂ ನಿಮ್ಮ ಅಪ್ಪನ ಮಣ್ಣಲ್ಲಿ ತಿಂತಿದ್ದೀನಾ? ಹೋಗಲ್ಲೇ. ಹಲೋ ಪಪ್ಪ. ಯಾಕಮ್ಮ ಇನ್ನು ಮಲ್ಕೊಂಡಿಲ್ವಾ? ಅಪ್ಪ ಇನ್ನು 2 ಚಾಪ್ಟರ್ ಪೆಂಡಿಂಗ್ ಇದೆ, ಇನ್ನು ಓದಿಲ್ಲ. ನಾಳೆನೇ ಎಕ್ಸಾಮ್ ಇದೆ, ಭಯ ಆಗ್ತಿದೆ ನಂಗೆ ತುಂಬಾ. ಏನಾಗಲ್ಲ, ಎಲ್ಲ ಚಲೋ ಆಗುತ್ತೆ, ನೀ ಏನ್ ಟೆನ್ಷನ್ ಮಾಡ್ಕೋಬೇಡ. ಹಲೋ ಅಪ್ಪ, ಏನಮ್ಮ? ಇನ್ನೊಂದು 10 ನಿಮಿಷದಲ್ಲಿ ರಿಸಲ್ಟ್ ಬರುತ್ತೆ, ತುಂಬಾ ಭಯ ಆಗ್ತಿದೆ ನನಗೆ ಇವಾಗ. ಏನೂ ಆಗೋದಿಲ್ಲ, ಎಲ್ಲ ಚಲೋ ರಿಸಲ್ಟೇ ಬರುತ್ತೆ, ಓಕೆನಾ? ಓ ಗುಡ್ ಮಾರ್ನಿಂಗ್ ಮೇಡಮ್, ಇವಾಗಿದ್ರಾ? ತುಂಬಾ ನಿದ್ದೆ ಚೆನ್ನಾಗಿರ್ಬೇಕಲ್ಲ. ಅಲ್ಲ, ರಾತ್ರಿಯೆಲ್ಲ ಎಷ್ಟು ಟ್ರೈ ಮಾಡಿದೆ ಗೊತ್ತಾ ಮಲ್ಕೊಳ್ಳೋದಕ್ಕೆ, ಆದ್ರೆ 3:30 ತನಕ ನನಗೆ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ. ಡ್ಯಾಡಿ ಫೋನು. ಅಪ್ಪ ರಾತ್ರಿಯೆಲ್ಲ ಯಾಕೋ ನಿದ್ದೆನೇ ಬರಲಿಲ್ಲ ನನಗೆ ಎಷ್ಟೊತ್ತನ 4 ಗಂಟೆಗೆ ಮಲ್ಕೊಂಡಿದ್ದೀನಿ. ಇವಾಗ ನಮ್ಮ ಮಾವ ಏನ್ ಸೊಲ್ಯೂಷನ್ ಕೊಡ್ತಾನೆ ಅಂತ. ಏನಿಲ್ಲ, ರಾತ್ರಿ ಕಣ್ಮುಚ್ಚನ್ ಮಲ್ಕೋ ಅಷ್ಟೇ, ನಿದ್ದೆ ಬರುತ್ತೆ. ಆಯ್ತು ಅಪ್ಪ. ಇಷ್ಟು ಸಿಂಪಲ್ ಕನ್ವಿನ್ಸ್ ಮಾಡೋದು. ಓ ಮೈ ಗಾಡ್. ರೀ, ನಾಳೆ ಫಂಕ್ಷನ್ಗೆಲ್ಲ ಆರ್ಡರ್ ಲಿಸ್ಟಲ್ಲಿ ಆರ್ಡರ್ ಇಟ್ಟಿದ್ದೀನಿ, ತಗೋಬೇಕು. ಬಟ್ ಟೈಮೇ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಇದೀನಲ್ವಾ. ಇಷ್ಟು ಹೇಳಿದ್ರೆ ಸಾಕು, ನಾನು ಮಲ್ಕೊಂತೀನಿ ಇವಾಗ. ಇಷ್ಟೊಂದು ಸಿಂಪಲ್ ಅಂತ ಮೊದಲೇ ಗೊತ್ತಿದ್ರೆ ಮೊದಲಿನಿಂದ ಇದೇ ಮಾಡ್ಕೊಂತ ಬರ್ತಿದ್ದೆ ನಾನು. ಲೇ, 2025 ಎಲ್ಲಾ ಗಂಡಂದ್ರು ನೆಮ್ಮದಿಯಾಗಿರೋ ಅಂತ ಒಂದು ಐಡಿಯಾ ಹೇಳು. ಫಸ್ಟ್ ನಿಮ್ಮ ಮನಸ್ಸಿನ ಮಾತು ಕೇಳಿ, ಆಮೇಲೆ ಬುದ್ಧಿ ಮಾತು ಕೇಳಿ. ಫೈನಲ್ ಡಿಸಿಷನ್ ನಿಮ್ಮ ಹೆಂಡತಿ ಏನು ಹೇಳ್ತಾಳಲ್ಲ, ಅದ ಮಾತನ್ನ ಕಂಟಿನ್ಯೂ ಮಾಡಿ, ಅದ ಮಾತನ್ನ ಕೇಳಿ ಅಷ್ಟೇ. ಇದುವರೆಗೂ ಹೆಂಡತಿ ಮಾತು ಕೇಳಿರೋ ಎಲ್ಲ ಗಂಡ್ಮಕ್ಳು, ಮದುವೆಯಾದ ಗಂಡ್ಮಕ್ಳು ನೆಮ್ಮದಿಯಾಗಿ ಇದ್ದಾರೆ. ಮುಗಿದೋಯ್ತು ಹಂಗಾದ್ರೆ. ಗಂಡನಿಗೆ 1,000 ರೂಪಾಯಿ ಸಾಲವನ್ನು ಕೊಟ್ಟು 10,000ವರೆಗೂ ವಸೂಲಿ ಮಾಡಿರುವ ಇವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ, ಅಭಿನಂದನೆಗಳು. ಬೈಕ್ನಲ್ಲಿ ಹೋಗಬೇಕಾದರೆ ರೈಟ್ಗೆ ಹೋಗಬೇಕಾಗಿದ್ದನ್ನು ಲೆಫ್ಟು ಎಂದು ಹೇಳಿ, ಲೆಫ್ಟ್ಗೆ ಹೋಗಬೇಕಾಗಿದ್ದನ್ನು ರೈಟು ಎಂದು ಹೇಳಿರುವ ನಮ್ಮ ಹೆಂಡತಿಗೆ ಅಭಿನಂದನೆಗಳು. ವಾರ್ಡ್ರೋಬ್ನಲ್ಲಿ ಸಾಸಿವೆ ಕಾಳು ಇಡುವುದಷ್ಟು ಜಾಗ ಇಲ್ಲದಿದ್ದರೂ ಕೂಡ ಪ್ರತಿ ಫಂಕ್ಷನ್ಗೆ ನನ್ನ ಹೆಂಡತಿ ಬಟ್ಟೆ ಇಲ್ಲ ಕಣ್ರಿ ನನ್ನ ಕಡೆ ಅಂತ ಹೇಳುವುದಕ್ಕೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ, ಅಭಿನಂದನೆಗಳು. ಗಂಡನ ಮನೆಯಲ್ಲಿ ನಡೆಯುವ ಪ್ರತಿ ವಿಷಯವನ್ನು ಪಿನ್ ಟು ಪಿನ್ ತವರು ಮನೆಗೆ ಹೇಳುವುದಕ್ಕೆ ನನ್ನ ಹೆಂಡತಿಗೆ ಇಡೀ ರಾಷ್ಟ್ರ ಮಟ್ಟದಲ್ಲೇ ಪ್ರಥಮ ಸ್ಥಾನ ಬಂದಿದೆ. ತವರು ಮನೆಯಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟು ಅದರಲ್ಲಿ ಕೊಂಚ ಅಂದ್ರೆ ಸ್ವಲ್ಪ ವಿಷಯ ಪಾಸಿಟಿವ್ ಆಗಿ ಗಂಡನ ಮುಂದೆ ಹೇಳುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ಅಂದು ಪ್ರಥಮ ಸ್ಥಾನ ಬಂದಿದೆ, ರಾಜ್ಯದಲ್ಲೇ ಪ್ರಥಮ ಸ್ಥಾನ. ಫ್ರೆಂಡ್ಸ್ ಜೂಡ ಮಾಡಿರುವ ಎಲ್ಲಾ ಟ್ರಿಪ್ಗಳನ್ನು ಸಕ್ಸಸ್ಫುಲ್ ಆಗಿ ಸ್ಟಾಪ್ ಮಾಡಿ ಮನೆಯಲ್ಲೇ ಇರುವಂಗೆ ಮಾಡಿರುವ ನನ್ನ ಹೆಂಡತಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿದ್ದರೆ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ, ಮತ್ತೆ ಟ್ಯಾಗ್ ಮಾಡ್ಬಿಡಿ. ಯಾಕಂದ್ರೆ ಗಂಡ್ಮಕ್ಳು ಅವಾಗ ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇರಬೇಕು. ನನ್ನ ಪ್ರಕಾರ ನಾ ಅರೇಂಜ್ ಮ್ಯಾರೇಜ್ನ ಭಾಳ ಇಷ್ಟಪಡ್ತೀನಿ ನೋಡ್ರಿಪ್ಪ. ಯಾಕಂತಂದ್ರೆ ಈಗ ಲವ್ ಮ್ಯಾರೇಜ್ ಒಂಥರ ಕಾಂಪ್ಲಿಕೇಶನ್ ಇದ್ದಂಗೆ ಅದ, ತುಂಬ ಕಾಂಪ್ಲಿಕೇಟೆಡ್ ಅದ. ಯಾಕಂದ್ರೆ ನಾವು ಲವ್ ಮಾಡ್ಬೇಕು, ಮತ್ತು ಅವರು ನಮ್ಮನ್ನ ಲವ್ ಮಾಡ್ಬೇಕಾ, ಮತ್ತು ನಮ್ಮ ಫ್ರೆಂಡ್ಸ್ನಲ್ಲ, ಮತ್ತು ಅವ್ರು ನಮ್ಮನ್ನ ಲವ್ ಮಾಡೋರೋ ಇಲ್ಲೋ ಅಂತ ನಾವು ಅದನ್ನು ತಿಳ್ಕೊಳಕ್ಕೆ 100 ದಿನ ಟೆಕ್ಸ್ಟ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು, ಅವ್ರಿಂದ ನಾಯಿಗತ್ತೆ ಅಡ್ಡಾಡ್ಬೇಕು. ಅವ್ರು ಏನು ಮಾಡ್ತಾರ ಏನು ಬಿಡ್ತಾರ ಅಂತಲೂ ನಾವು ತಿಳ್ಕೊಬೇಕು. ಅದು ಅರೇಂಜ್ ಮ್ಯಾರೇಜ್ ಆದ್ರೆ ನೋಡಕ್ಕೆ ಬಂದಿರ್ತಾರ, ಅಪ್ಪ ಅಮ್ಮ ನೋಡ್ತಾರ, ನಾವು ನೋಡ್ತೀವಿ, ಅವ್ರು ಏನಂತಾರ, ಅವ್ರು ಹ್ಞೂ ಅಂತಂದ್ರೆ ನಾವು ಹ್ಞೂ ಅಂದ್ಬಿಡೋದು ಅಷ್ಟೇ. ಅಪ್ಪ ಅಮ್ಮ ಅಂತರೂ ಏನು ನಮ್ಮನೇನು ಬೇರೆ ಎಲ್ಲಿಗೆ ಕೊಟ್ಟಂಗಿಲ್ಲ, ಎಲ್ಲ ನೋಡಿ 3-4 ನೋಡಿ ಕೊಡ್ತಾರ. ಅದು ಅಲ್ದ ಲವ್ ಮ್ಯಾರೇಜ್ ಆದ್ರೇನು ಅರೇಂಜ್ ಮ್ಯಾರೇಜ್ ಆದ್ರೇನು ನಾವು ಹೆಣ್ಮಕ್ಳು ಅವ್ರ ಮನೆಗೆ ಹೋದ್ಮೇಲೆ ಮುಸ್ರಿ ತಿಕ್ಕುದ, ಬಾಂಡೆ ಮಾಡುದ, ಕಸ ಹೊಡಿಯುದ, ಅವ್ರ ಮನೆಯಿಂದೆಲ್ಲ ಮಾಡುದ. ನಾವು ಯಾವ ಮ್ಯಾರೇಜ್ ಆದ್ರೆ ಏನಾತ, ಲವ್ ಮ್ಯಾರೇಜ್ ಆದ್ಮೇಲೆನು ಲವ್ ಮಾಡಲೇಬೇಕು, ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡಲೇಬೇಕು ಅಲ್ವಾ? ನಿಮಗೆ ಹೆಂಗ ಅನ್ಸುತ್ತೆ? ಹಲೋ ಯಾವಾಬೇ? ಹೇಳುವ ಮತ್ತೇನಾತ? ನಂಗೆ ಮತ್ತೊಮ್ಮೆ ಮದುವೆ ಮಾಡಿ ನೀನು.
ಮತ್ತೊಮ್ಮ ಯಾಕ ಅಲ್ಲ ನನ್ನ ಮದ್ವೆಗೆ ಏನ್ ಹಳದಿ ಫಂಕ್ಷನ್ ಮಾಡಿದ್ರು, ಮೆಹಂದಿ ಫಂಕ್ಷನ್ ಮಾಡಿದ್ರು, ಸಂಗೀತ ಫಂಕ್ಷನ್ ಮಾಡಿದ್ರು, ಯಾವ ಫಂಕ್ಷನ್ ಮಾಡಿರಿ ನೀವು ನಮ್ಗ? ಹಂಗ ಮದ್ವೆ ಮಾಡಿ ಕಳಿಸ್ಬಿಟ್ರು ನನ್ನ. ಅಲ್ಲ ನಿಂಗ್ ಮೆಹಂದಿನೂ ಹಚ್ಚಿದ್ಲ, ಅರ್ಶನೂ ಹೊತ್ತೈತಿ, ಆಮೇಲೆ ಸಂಗೀತ ಒಂದ್ ಮಾಡ್ಸಿಲ್ಲ, ಇವ್ ಮೂರು ಎರಡು ಮಾಡ್ಸೇನಿಲ್ಲ? ಒಂದ ದಿನದಾಗ ಒಂದ್ 4 ಜನ ಅರ್ಶನ ಹಚ್ಚಿ ಒಬ್ಬ ಕುಂತ ಮೆಹಂದಿ ಹಾಕಿದ್ರೆ ಮುಗಿದ್ ಬಿಡ್ತಾನ. ಅದ ಮೆಹಂದಿ ಫಂಕ್ಷನ್ ಅದ ಇದು ಅನ. ನಂಗೇನಿಲ್ಲ, ಅವನ್ನ ಆದ್ರೂ ವಾಪಸ್ ನಂಗೆ ಪರವಾಗಿಲ್ಲ. ಬಟ್ ನನ್ಗೆ ಇದೆಲ್ಲ ಮಾಡ್ಲೇಬೇಕು ನೀನೀಗ. ಏ ಹುಚ್ಚುಮಂಗ್ಯ, ಸಾಕು ಫೋನ್ ಇಡೀನ. ನಿಮ್ ಹೆಸರೇನ್ರಿ? ಸೈಲೆಂಟ್ ಸಿಸ್ಟರ್ ಅಂತ. ಓ ವಾವ್. ಆದ್ರೂ ಹಂಗ್ಯಾಕ ಕನ್ನಡದಲ್ಲಿ ಹೇಳ್ರಲ್ಲ. ಶಾಂತಕ ಅಂತ. ಹೌದಾ? ಯಾವಾಗ ನೋಡ್ತಿ ಯಾವಾಗ ಬರೀ ಫೋನ್ನಾಗೆ ಇರ. ಟೈಮ್ 10 ಆಗೈತಿ, ಇನ್ನಾದ್ರೂ ಮಲ್ಕೊಂಡಿಯಲ್ಲ ನೀನು. ಪಕ್ಕದ ಮನೆ ಇವ್ರು ಪಂಕಜನ ಮಗಳು ನೋಡು 6 ಗಂಟೆಗೆ ಎದ್ದು ಓದಾಕತ್ತ. ಒಂದಿಟ್ಟು ಓದಿದ್ರೆ ಜಾಬ್ ಬರ ಸಿಕ್ಕಿರ್ತಿತ್ತು ಇಷ್ಟಂತ್ಲೆ. ನಗು, ಬರೇ ನಗುದು ಅಂದ್ಬಿಟ್ಟು ಮತ್ತೇನ್ ಗೊತ್ತಿಲ್ಲ ನಿನಗ. 24 ತಾಸು ಬರೀ ಟಿವಿನ ನೋಡ್ತಿ. ಟಿವಿ ನೋಡಿದ್ರೆ ಯಾರಾದ್ರೂ ಸ್ಯಾಲ್ರಿ ಕೊಡ್ತಾರ ನಿನಗ? ಅಮ್ಮ ಸಾಕ್ ಮಾಡಿ, ಎಷ್ಟು ಮಾತಾಡ್ತಿ? ಆಯ್ತು, ಓದ್ಕೋಬೇಕಲ್ಲ, ಓದ್ಕೊಂಡ್ ಜಾಬ್ ತಗೋಬೇಕಲ್ಲ, ಅಷ್ಟೇ ಅಲ್ವಾ? ಅಷ್ಟು ಮಾಡ್ತೀನಿ ಈಗ. ನೀನ್ ಸುಮ್ಮನೆ ಹೋಗಮ್ಮ. ಅಮ್ಮ ಫ್ರೆಂಡ್ಸ್ ಜೋಡಿ ಹೊರಗಡೆ ಹೋಗಿ ಬರ್ತೀನಮ್ಮ. ಆ ಹೊರಗಡೆ ಹೋಗಿ ತಿರುಗಾಡೋ ಬದ್ಲಿ ಕುಂತ ಓದಿದ್ರೆ ಆಗ್ತಿದ್ದಿಲ್ವಾ? ಕುಂತ ಓದಿ ಜಾಬ್ ತಗೊಂಡ್ರೆ ಆಗಲ್ವಾ ನಿನ್ಗೆ? ಆಯ್ತಮ್ಮ, ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಕುಂತು ನಿನ್ ಕಣ್ಣು ಮುಂದೆನೆ ಓದ್ಕೋಂತ ಇಲ್ಲೇ ಕುಂದಿರ್ತೀನಿ. ಜಾಬ್ ಸಿಗೋ ಮಟ್ಟ ಎಲ್ಲೆಲ್ಲೆಲ್ಲೂ ಹೋಗೋದಿಲ್ಲ. ಆಯ್ತಾ? ಸಮಾಧಾನನ? ಜಾಬ್ ಸಿಕ್ಕ ನಂತರ ಶೋರ್ ಸರ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಒನ್ಸ್ ವಿ ರಿಸೀವ್ ಅಪ್ಡೇಟ್. ಈ ಆಫೀಸ್ ಕೆಲಸ ಜೋಡಿ ಮನೆ ಕೆಲಸನೂ ಮಾಡ್ಬೇಕು ಇವಾಗ. ನಮ್ಮವ್ವ ಅಪ್ಪ ಆಗಿನ ಕಾಲದ ರೆಬೆಲ್ಸ್. 2 ಮಕ್ಕಳು ಮಾಡ್ಕೊರ ಅಂದ್ರೆ 1 ಮಕ್ಕಳು ಮಾಡ್ಕೊಂಡ್ರು. ಯಾಕಂತ ಕೇಳಿದ್ರೆ ಆಸ್ತಿ ಡಿವೈಡ್ ಆಕ್ಕವು ಅಂತಂದ್ರೆ. ಅದು ಹೆಣ್ಮಗನ್ ಮಾಡ್ಕೊಂಡ್ರು. ಹೆಣ್ಮಕ್ಳು ಮಾಡ್ಕೊಂಡ್ರೆ ಭಾಳ ಬೆನಿಫಿಟ್ ಏನಪ್ಪಾ ಅಂತಂದ್ರ ಪ್ರೀತಿನೂ ಡಿವೈಡ್ ಆಗಲ್ಲ, ಆಸ್ತಿನೂ ಡಿವೈಡ್ ಆಗಲ್ಲ. ಆಮೇಲೆ ಆಸ್ತಿ ಯಾಕೆ ಮಾಡ್ಕೊಂಡಿಲ್ಲ ಅಂತಂದ್ರ ಮಗಳಿಗೆ ಕಣ್ಣು ಹತ್ತಾವು ಭಾಳ ಜನದ ಮೇಲೆ ಆಸ್ತಿ ಮಾಡ್ಕೊಂಡಿವಿ ಅಂತಂದ್ರೆ. ಆಯ್ತಾ? ನೀನು ಓದ್ಸಾಕತ್ತೀವಲ್ಲ ಅದ ದೊಡ್ಡ ಆಸ್ತಿ ಅಂತಂದ್ರೆ. ಅಲ್ಲಪ್ಪ, ಆಸ್ತಿ